ಮುಖಂಡ್ರೆ, ಈ ದಿವಸ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನು ಅಂದರೆ, ದಿನಾಂಕ 23/5/2026 ತಾಲೂಕಿನ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ದಲಿತರ ಕುಂದುಕೊರತೆ ಸಭೆ ಕರೆದಿದ್ರು. ಆ ಒಂದು ಸಭೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ. ಆ ಸಭೆನ ಸ್ವಲ್ಪ ತಡವಾಗಿ ಪ್ರಾರಂಭ ಮಾಡಿದ್ರು. ಕಾರಣ ಇಷ್ಟೇ, ಶಾಸಕರು ಆ ಸಭೆಗೆ ಬರಬೇಕು ಅಂತ ಹೇಳಿ ಅಧಿಕಾರಿಗಳು ಸ್ವಲ್ಪ ವಿಳಂಬ ಮಾಡಿದ್ರು. ಆದರೂ ನಾವು ಅಧಿಕಾರಿಗಳಿಗೆ ಹೇಳಿದ್ವಿ, ಶಾಸಕರು ಬಂದು ಜಾಯಿನ್ ಆಗ್ತಾರೆ, ಕಳೆದ ಮೀಟಿಂಗಿನ ಅನುಪಾಲನಾ ವರದಿನ ಓದ್ತಾ ಇರಿ ಅಂತ ಹೇಳಿ ನಾವು ಅಧಿಕಾರಿಗಳು ಹೇಳಿದಾಗ ಅವರು ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದ ತಕ್ಷಣ ಒಂದು 5 ನಿಮಿಷದೊಳಗೆ ಶಾಸಕರು ಎಂಟ್ರಿ ಆದರು. ಅವರು ಸಭೆಗೆ ಬಂದ ನಂತರ ಅನುಪಾಲನಾ ವರದಿ ಪ್ರಾರಂಭ ಆಗ್ತಿದ್ದಂಗೆ ಈ ಮಧುಸೂದನ್ ಅಂತ ವ್ಯಕ್ತಿ ಏರು ಧ್ವನಿಯಲ್ಲಿ ಮಾತಾಡಕ್ಕೆ ನಿಂತ್ಕೊಂಡ್ರು. ಅವನು ಯಾವುದೇ ಸಭೆ ಕರೀಲಿ, ಪ್ರತಿ ಸಭೆಯಲ್ಲೂ ಸಹ ಇದೇ ರೀತಿಯ ಒತ್ತಡತನ ಮಾಡುವಂತ ಒಂದು ಸ್ವಭಾವ ಒಂದು. ಅದಕ್ಕೆ ಶಾಸಕರು ಅವರೇನು ಜಾತಿ ಹಿಡದೆ ಆಗಲಿ ಇಲ್ಲ ಇನ್ನೊಂದು ಹಿಡದೆ ಆಗಲಿ ಅವರೇನು ಮಾತಾಡಲಿಲ್ಲ. ಇವನು ಸಭೆ ನಡೆಯಕ್ಕೆ ಅವಕಾಶ ಮಾಡಿಕೊಡಲ್ಲ, ಸಭೆ ನಡೆಯಕ್ಕೆ ತೊಂದರೆ ಕೊಡ್ತಾನೆ, ಯಾರೇ ಅಧಿಕಾರಿಗಳು ಇವನ್ನ ಆಚೆ ಕಳಿಸ್ರಿ ಅಂತ ಹೇಳಿದ್ರು. ಅದನ್ನ ಅವರ ಪ್ರೆಸ್ ಮೀಟ್ ಅಲ್ಲೂ ಅದನ್ನ ಅವರು ಹೇಳಿದ್ದಾರೆ ನೇರವಾಗಿ. ಇದು ಪ್ರತಿ ಸಭೆಯಲ್ಲಿ ನಡೆಯೋದ್ರಿಂದ ಮಧುಸೂದನನ್ನ ನಾವೇನು ದಲಿತ ಮುಖಂಡ ಅಂತ ಯಾವ ಸಂಘಟನೆ ಏನು ತೀರ್ಮಾನ ಮಾಡಿಲ್ಲ. ಯಾಕೆಂದ್ರೆ ನಾನು 25 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ, ಕೆಪಿಸಿಸಿ ಸದಸ್ಯರಾಗಿ ದುಡಿತಾ ಇದ್ದೀನಿ. ಇವತ್ತಿನವರೆಗೂ ನಮ್ಮ ಶಾಸಕರು ನಮ್ಮನ್ನ ಬಹಳ ಅಣ್ಣ ತಮ್ಮಂದಿರ ರೀತಿಯಲ್ಲಿ ನೋಡ್ಕೊಂಡು ಸಹಕಾರ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅದೇ ರೀತಿ ಅವ್ರಿಗೆ ಸಹಕಾರ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಈ ರೀತಿಯ ಘಟನೆಗಳು ನಡೆದ್ರೆ ಶಾಸಕರನ್ನ ದೂರದು ತಪ್ಪು. ಇದು ತುಂಬಾ ನಮ್ಮ ದಲಿತ ಸಮುದಾಯಕ್ಕೆ ಅವಮಾನ ಆಗಂತ ವಿಚಾರ ಇದೆ. ಯಾರೋ ಒಬ್ಬ ಮಾಡೋದು ಇಡೀ ದಲಿತ ಸಮುದಾಯಕ್ಕೆ ಅವಮಾನ ಆದಂಗಾಗುತ್ತೆ. ಇದನ್ನ ನಾವು ಖಂಡಿಸ್ತೀವಿ. ಜೊತೆಗೆ ಈ ಮಧುಸೂದನ್ ಮಾತಾಡಿರ್ತಕ್ಕಂಥದ್ದು, ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದ ವಿಚಾರ. ಇದನ್ನ ದಯಮಾಡಿ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಮನವರಿಕೆ ಆಗಂಗೆ ಒಂದು ಪತ್ರಿಕೆ ಹೇಳಿಕೆಯನ್ನ ತಾವು ನೀಡಿ ನಮ್ಮ ಶಾಸಕರಿಗೆ ಒಳ್ಳೆಯ ರೀತಿಯಲ್ಲಿ ನಾವು ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಶಾಸಕರು ತುಂಬಾ ಗೌರವ ಇದೆ, ನಮ್ಮ ಬಗ್ಗೆನೂ ಶಾಸಕರ ಗೌರವ ಇದೆ. ಇವತ್ತು ಶಾಸಕರು ನಮ್ಮನ್ನು ಯಾರನ್ನು ಕಡೆಗಣನೆ ಕಂಡಿಲ್ಲ, ಅದಂತೂ ಹೇಳಕ್ಕೆ ನಾವು ತುಂಬಾ ಪ್ರಾಮಾಣಿಕವಾಗಿ ಹೇಳ್ತೀವಿ. ಇದು ತಪ್ಪು. ಇದನ್ನ ಕೂಡಲೇ ನಾವು ಈ ಮಧುಸೂದನ್ ಮಾಡಿರ್ತಕ್ಕಂಥ ಕೆಲಸನ ಖಂಡಿಸ್ತೀವಿ. ಮತ್ತು ಈ ರೀತಿ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬಾರ್ದು ಅಂತ ಅವನಿಗೂ ಸಹ ನಾವು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀವಿ. ಇದನ್ನ ಸರಿದೂಗಿಸ್ಕೊಂಡು ಅವನು ಬೆಳ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ರೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಪತ್ರಿಕಾ ಮಾಧ್ಯಮದವರು ಧನ್ಯವಾದ. ಇವತ್ತು ನಮ್ಮ ಶಾಸಕರ ಮೇಲೆ ಆಗಿರ್ತಕ್ಕಂಥ ಘಟನೆ ಅದು ಜಾತಿನಿಂದನೇ ಅಂತ ಹೇಳಿ FIR ದೂರು ದಾಖಲು ಮಾಡಿದಂತ ಎಲ್ಲ ಮಾಧ್ಯಮಗಳು ಮೊಬೈಲು ಅಥವಾ ಇತರೆಗಳಲ್ಲಿ ಹರಿದಾಡ್ತಿದೆ. ಬಟ್ ಇದು ಸುಳ್ಳು. ಅವರು ರಾಜಕಾರಣ ಬಂದಾಗಿಂದಲೂ ಎಲ್ಲ ಜಾತಿ ಎಲ್ಲ ವರ್ಗದ ಜೊತೆಲೂ ಇದ್ದಾರೆ. ನಾವು ಅವ್ರ ಜೊತೆ ಅವತ್ತಿನ ಇದ್ದೀವಿ. ಯಾವುದೇ ಜಾತಿ ಹತ್ಯೆ ಮಾಡಲ್ಲ. ಅವ್ರ ಮನೆಯಾಗೆ ಆಗಲಿ ಬೇರೆ ಆಗಲಿ ಎಲ್ಲಿ ಅವ್ರ ಜೊತೆ ಕರ್ಕೊಂಡು ಓಡಾಡ್ತಾರೆ, ನಮ್ಮ ಕೂರಿಸ್ಕೊಂಡು ಓಡಾಡ್ತಾರೆ. ಅವ್ರು ಯಾವುದೇ ತಾರತಮ್ಯ ಮಾಡಲ್ಲ. ಇವತ್ತು ದಲಿತರಿಗೋಸ್ಕರನೇ ಇವತ್ತು ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬೋದು, ಅಂಬೇಡ್ಕರ್ ಭವನಗಳಿರ್ಬೋದು, ಯಾವ ಊರಲ್ಲಿಲ್ಲ ಎಲ್ಲಿಲ್ಲ ಅಂತ ಮಾಹಿತಿ ತಗೊಂಡು ಅಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಅಂಬೇಡ್ಕರ್ ಭವನ ಮಾಡೋದಕ್ಕೆ ಅವ್ರು ಇವತ್ತು ಅವರು ಹೆಜ್ಜೆ ಇಟ್ಟು ಇವತ್ತು ಪ್ರತಿ ಗ್ರಾಮಕ್ಕೂ ನಿರ್ಮಿಸಿದ್ದಾರೆ ಅಂತ ಶಾಸಕರು ಅವರು. ಅವತ್ತು ಅದು ಬಿಡಿ, ಸಾಮಾಜಿಕವಾಗಿ ಅವರು ವೈಯಕ್ತಿಕವಾಗಿ ಕೂಡ ಬೋರ್ವೆಲ್ಗಳಿರ್ಬೋದು, ಮತ್ತೊಂದಿರ್ಬೋದು, ನೇರ ಸಾಲ ಹೆಚ್ಚು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಕ್ಕಂಥ MLA ಅವರು. ಅಂತ ಶಾಸಕರನ್ನ ಜಾತಿಯಿಂದಲೇ ದಲಿತ ವಿರೋಧಿ ಅನ್ನೋದು ನಮ್ಮ ಸಂಘಟನೆಗಳಾಗಲಿ ಯಾವುದೇ ಒಪ್ಪೋದಿಲ್ಲ. ಯಾಕೆಂತಂದ್ರೆ ಸಂಘಟನೆಗಳು ಇವತ್ತಲ್ಲ ಅವತ್ತಿಂದ ನಾವು ಮಾಡ್ಸ್ಕೊಂಡ್ತಾ ಇದ್ವಿ, ಅವ್ರ ಕಾರ್ಯವೈಖರಿ ನೋಡ್ತಾ ಇದ್ವಿ. ಯಾವುದೇ ರೀತಿ ಅವ್ರು ದಲಿತ ವಿರೋಧಿ ಅಲ್ಲ, ಅವರು ದಲಿತ ಪರವಾಗಿರ್ತಕ್ಕಂಥ ನಾಯಕರು. ಅಂತ ನಾಯಕರ ಮೇಲೆ ಕೆಲವರು ಯಾರೋ ಪ್ರಚೋದನೆಯಿಂದ ಈ ತರ ಹೇಳಿಕೆ ನೀಡಿರ್ಬೋದು ದಲಿತ ವಿರೋಧಿ ಅಂತ. ಅವರು ದಲಿತ ವಿರೋಧಿ ಅಲ್ಲ. ಇವತ್ತು ತಾಲ್ಲೂಕು ಮಟ್ಟದಲ್ಲಿ ಅಂಬೇಡ್ಕರ್ ಭವನ ಇರ್ಬೋದು, 3 ಕೋಟಿ ರೂಪಾಯಿ ಅವರೇ ಜಾಗ ಮಾಡಿ ಅವರೇ ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಮ್ಮ ಸಮುದಾಯಕ್ಕೆ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಬಾಬು ಜಾತಿ ಇರ್ಬೋದು, ಅದೇ ಅಲ್ಲ ವಾಲ್ಮೀಕಿ ಭವನ ಇರ್ಬೋದು, SC ST ಕಾರ್ಯಕ್ರಮಗಳಿದ್ದಾವೆ.
ಇವತ್ತು ಸರ್ಕಾರದಿಂದ ಹೆಚ್ಚೆಚ್ಚು ಹಣ ತಂದು CC ರೋಡ್ ಪ್ರತಿಯೊಂದು ದಲಿತ ಕಾಲೋನಿ ಒಂದೇ ಎಲ್ಲೂ ಇದಿರಬಾರ್ದು ಅಂತಂದು ಪ್ರತಿಯೊಂದು ಹಳ್ಳಿ SC ಕಾಲೋನಿಗೆ ಇವತ್ತು CC ರೋಡ್ ಮಾಡ್ತಿದ್ದಾರೆ. ಅಂತ ನಾಯಕರಿಗೆ ಈ ತರ ದಲಿತ ವಿರೋಧಿ ಮತ್ತು ತಪ್ಪು. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ನಮಸ್ಕಾರ. ಏನು ತಿಂಗಳು ನಡೀತು 27ನೇ ತಾರೀಕು ದಲಿತ ಕುಂದುಕೊರತೆ ಸಭೆಯಲ್ಲಿ ಸತ್ಯಾಂಶ ಹೇಳಬೇಕು ಅಂತಂದರೆ ತಾಲೂಕು ದಂಡಾಧಿಕಾರಿಗಳು ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಒಂದು ಸಭೆ, ಅದು 11 ಗಂಟೆಗೆ 11 ಗಂಟೆ ಮೀಟಿಂಗ್ ಕರೆದಿರ್ತಾರೆ, 11 ಗಂಟೆಗೆ ಕರೆದಿರ್ತಾರೆ. ಹಾಗಾಗಿ ಮೊನ್ನೆ ಶಾಸಕರು ಬರೋದು ಅವ್ರು ನಾನು ಬರ್ತೀನಿ ಅಂತೇಳಿ ಹೇಳಿದ ನಿಜ ಅವತ್ತು. ಹಂಗಾಗಿ ಅವರು ಏನು ತಾಲೂಕು ದಂಡಾಧಿಕಾರಿಗಳು MLA ಬರ್ತಾರೆ ಅಂತೇಳಿ ಒಂದು ಗೌರವಾನ್ವಿತವಾಗಿ ವೆಯ್ಟ್ ಮಾಡ್ತಾ ಇದ್ರು. ಇಡೀ ಒಂದು 200 ಜನ 150 ಜನ ಕುಂತವ್ರೆ ಬರ್ತೀವಿ ಅಂತೇಳಿ. ಅದರಲ್ಲಿ ನಮ್ಮ ಕಟ್ಟಿಸಿಕೊಳ್ಳ ಆಲೋಚಿಸ್ತಕ್ಕಂಥದ್ದು ಅಜೆಂಡಾಗಳಲ್ಲಿ ಜಾಸ್ತಿ ವಿಷಯಗಳಿರ್ತವೆ ಅಂತಕ್ಕಂಥದ್ದು ಪ್ರಾಮುಖ್ಯತೆ ನಮಗೂ ಗೊತ್ತದು. ಆ್ಯಕ್ಚುಲಿ ಅದು ಕರೆಯೋದೇ 3 ತಿಂಗಳಿಗೆ ಒಂದ್ಸರಿ 2 ತಿಂಗಳಿಗೆ ಒಂದ್ಸರಿ ಅದನ್ನು ಕರೀತಾರೆ ಮೀಟಿಂಗ್. ಏನು ನಮ್ಮ ಕುಂದುಕೊರತೆಗಳ ಮೀಟಿಂಗನ್ನು ಕರೆಯೋದು ಸತ್ಯಾಂಶ. ಶಾಸಕರು ಬರೋದು 1 ಅವರ್ 3/4 ಗಂಟೆ ಲೇಟ್ ಆಯಿತು. ಅವರು ಜನಪ್ರತಿನಿಧಿಗಳು ಬರೋದು ಲೇಟ್ ಆಗೈತೆ. ಹಾಗಾಗಿ ತಹಸೀಲ್ದಾರ್ಗೆ ನೀವು ಮಾಡ್ರಿ ಅಂತ ಫೋರ್ಸ್ ಮಾಡ್ತಾ ಇದ್ರು. ಒಂಥರ ಏನೋ ಉದ್ದಟತನ ನಡ್ಕೋಣ ಅಂತ ರೀತಿಲಿ ಎಲ್ಲರೂ ಕುಂತವ್ರೆ, ಎಲ್ಲರೂ ಸೌಮ್ಯಾಗಿರ್ಬೋದಾಗಿತ್ತು. ಯಾಕೆಂದ್ರೆ ಅಧಿಕಾರಿಗಳು ಮಾಡಲಿಲ್ಲ ಅಂದ್ರೆ ನಾವು ಯಾರಿಗೆ ಹೇಳ್ಬೇಕು? ಒಬ್ಬ ಜನಪ್ರತಿನಿಧಿಗೆ ಹೇಳ್ಬೇಕಲ್ಲ ಇವತ್ತು. ಆ ತಾಳ್ಮೇಲೆ ಇರ್ಬೋದಾಗಿತ್ತು. ಹಾಗಾಗಿ ಏನಾಯ್ತು, ಶಾಸಕರು ಇನ್ನ ಸ್ಟೇರ್ಸ್ ಮೆಟ್ಲುಗಳು ಹತ್ತಿ ಒಳಗೆ ಬಂದ್ರಪ್ಪ ಅಷ್ಟೇ. ಆ ವಿಡಿಯೋ ನೋಡಿ ಬೇಕಿದ್ರೆ ಅದಾದ್ಮೇಲೆ ತಗೊಂಡು ಅವನ ಚಪ್ಪಲಿ ತಗೊಂಡು ಅವನೇ ಹೊಡ್ಕೊಂಡ, ಮಧುಸೂದನ್ ಅಂತ ಅವನೇ ಹೊಡ್ಕೊಂಡ ಅಂತ ತಗೊಂಡು. ಆಮೇಲೆ ಯಾಕೆ ಹಿಂಗೆ ಹೊಡ್ಕೊತೀರ ಅನ್ನೋದಕ್ಕೆ ನಿನ್ ಓಟ್ ಹಾಕಿರೋದಕ್ಕೆ ಅವ್ನು ಹೇಳ್ತಾನೆ ನಾನು ಕೋಳಿ ಮಗ ಅಂತ ಅಂದಮೇಲೆ ನಾನು ಹೊಡ್ಕೊಂಡೆ ಅಂತ ಹೇಳ್ತಾನೆ. ವಿಡಿಯೋ ನಿಮ್ಮ ಹತ್ರನೂ ಐತೆ, ಎಲ್ಲರೂ ನೋಡಿ. ಯಾಕೆಂದ್ರೆ ನಾನು ಯಾರು ಪರನು ವಹಿಸ್ಕೊಳ್ಳೋದು ಬೇಡ. ಸತ್ಯಾಂಶ ಇರಲಿ, ಸತ್ಯಕ್ಕೆ ದೂರವಾದ ವಿಚಾರಗಳನ್ನ ಕಣ್ಸೋಣ. ಅವರು DSS ಇಂಥವ್ರು, ಆಮೇಲೆ ದಲಿತರು ಇಂಥವ್ರು, SC ST ಇಂಥವ್ರು ಅಂತೇಳಿ ಯಾವುದೇ ಕಾರಣಕ್ಕೆ ಅವ್ರ ಬಾಯಿಂದ ಬಂದಿಲ್ಲ. ಸತ್ಯಕ್ಕೆ ಏನೈತೆ ಅದನ್ನ ಇರೋಣ, ಮುಚ್ಚಾಕೋದಾಗ್ಲಿ ಇನ್ನೊಂದಿಲ್ಲ. ಯಾಕೆಂದ್ರೆ ಎಲ್ಲದೂ ವಿಡಿಯೋ ಹರಿದಾಡ್ತೈತೆ. ನಾನು ಮಾತಾಡೋಕೆ ಅವಕಾಶ ಕೊಡ್ರಪ್ಪ MLAಗೆ, ಯಾಕೆ ಹಿಂಗೆ ಮಾತಾಡ್ತೀರಾ ಅಂತೇಳಿ ಆ ಮಧ್ಯದಲ್ಲಿ ಓಡಾಡ್ತಿರೋ ತಗೊಂಡು ಗಮನಿಸಿದ್ದೀರಾ. ಇಷ್ಟೇ ಒಂದು ಬಿಟ್ರೆ ಆ ತಹಸೀಲ್ದಾರ್ಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾವುದೇ ರೀತಿ ಮಾತಾಡೋದಾಗಿ ಮಾಡಿಲ್ಲ. ಆಮೇಲೆ ಪಾಪ ಇನ್ನೊಬ್ಬ ಯಾರು ಹೇಳ್ತಿದ್ದಲ್ಲ ಸ್ನೇಹಿತ ಕುತ್ಕೊಂಡು ಈ ಒಂದು ರೆಸ್ಪೆಕ್ಟ್ ಮಾಡ್ಬೇಕಾರೆ ನೀರಾಗ್ಲಿ ಊಟ ಆಗ್ಲಿ ಇನ್ನೊಂದಾಗ್ಲಿ ಏನೂ ಕೊಟ್ಟಿಲ್ಲ ನಮ್ಗೆ ಅಂತಕ್ಕಂಥದ್ದು ಮಾತು ತುಂಬಾ ಸತ್ಯಕ್ಕೆ ದೂರವಾದ ವಿಚಾರ. ಯಾಕೆಂದ್ರೆ ತಿಂದ್ಬಿಟ್ಟಿಲ್ಲ ಅಂತ ಹೇಳೋದು ದೇಶದಿಂದ ಬಂದು ಯಾರು ಕಂಚೆಘಟ್ಟ ಮಧುಸೂದನ್ ಅಂತ ಹೇಳಿ ಇವತ್ತು ದಲಿತ ಮುಖಂಡ ಅಂತ ಹೇಳಿ ತಾವು ವರದಿ ಮಾಡಿದ್ದೀರಾ. ಅದು ನಮ್ಮ ದಲಿತ ಮುಖಂಡರಲ್ಲಿ ದಲಿತರಲ್ಲಿ ಯಾವುದೇ ರೀತಿಯಾದಂತ ಮುಖಂಡತ್ವದ ಕಾರ್ಯಕ್ರಮಗಳನ್ನ ಇದುವರೆಗೂ ಸಹ ನಡೆಸಿಲ್ಲ ಮಧುಸೂದನ್. ಒಂದು. ಎರಡನೇದಾಗಿ ನಮ್ಮ ಶಾಸಕರು 3 ಬಾರಿ ಈ ತಾಲೂಕಿನ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಅವರು ಪ್ರಪ್ರಥಮವಾಗಿ ಗೆದ್ದಿದ್ದ ದಿನ ಒಂದು ಮಾತು ಹೇಳ್ತಾರೆ ಮನೆಯಲ್ಲಿ, ನಾನು ಇವತ್ತು ಏನಾದರೂ ಶಾಸಕನಾಗಿರೋದು ಯಾರಿಂದ ಅಂದ್ರೆ ನಮ್ಮ ದಲಿತ ಮುಖಂಡರಿಂದ ದಲಿತ ಬಂಧುಗಳಿಂದ ಇವತ್ತು ನಾನು ಆರಿಸಿ ಬಂದಿದ್ದೀನಿ ಅಂತೇಳಿ ಹೇಳ್ಕೊಂತಾರೆ. ಯಾವುದೇ ರೀತಿಯಾದಂತ ಚುನಾವಣೆಲಾಗ್ಲಿ ಅಥವಾ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಾಗ್ಲಿ ದಲಿತ ವಿರೋಧಿಯಾಗಿ ಅವ್ರು ಯಾವತ್ತೂ ಸಹ ನಡ್ಕೊಂಡಿಲ್ಲ. ಯಾವತ್ತೂ ಸಹ ಯಾವುದೇ ಊರಿಗೆ